Hi, hello, namaste, welcome or welcome back to my channel and welcome to a very interesting Q&A. So last ಒಂದು 2 ವೀಕ್ ಹಿಂದೆ ಅಂತ ಅನ್ಸುತ್ತೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಆನ್ಸರ್ ವರ್ತ್ ಅನ್ನೋ ಕ್ವೆಶ್ಚನ್ಸ್ ಅನ್ನ ಕೇಳಿ ಅಂತ ಹೇಳಿದೆ. ಬಹಳಷ್ಟು ಜನ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಕ್ವೆಶ್ಚನ್ಸ್ ಅನ್ನ ಕೇಳಿದ್ದಾರೆ. ಸೊ ನಾನು ಈ Q&A ವಿಡಿಯೋವನ್ನ ಅನ್ಲೈಕ್ ಪ್ರೀವಿಯಸ್ ಎಪಿಸೋಡ್ಸ್ ಆಫ್ Q&A ಮೌಂಟೇನ್ಸ್ ಅಲ್ಲಿ ಆನ್ಸರ್ ಅನ್ನ ಕೊಡ್ತಾ ಹೋಗ್ತೀನಿ. ಆರ್ಗ್ಯಾನಿಕ್ ಆಗಿ ಅವಾಗ ಏನ್ ಅನ್ಸುತ್ತೆ ಅನ್ನೋದನ್ನ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ನಾವಿವಾಗ ಬ್ರಹ್ಮತಾಳ್ ಟ್ರೆಕ್ ಅನ್ನ ಮಾಡ್ತಾ ಇದೀವಿ. ಇದರದ್ದು ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಅನ್ನೋದು ಬರುತ್ತೆ. ಬಟ್ ಫಾರ್ ನೌ ಲೆಟ್ಸ್ ಬಿಗಿನ್ Q&A. ಆ ಚಾನಲ್ ಈ ಚಾನಲ್ ನನ್ ಆಕ್ಚುಲಿ, ಬಟ್ ಅಲ್ಲಿ ಏನೇನು ಸಿಚುವೇಶನ್ಸ್ ಇದೆ ಅಥವಾ ಅಲ್ಲಿ ಏನು ಗ್ರೋತ್ ಆಗಿದೆ ನಂದು, ಬಟ್ ಆ ಯಾವುದೇ ಗ್ರೋತ್ ಅನ್ನ ನಾನು ಚಾನೆಲ್ಗಳಿಗೆ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡಲ್ಲ. ಬಟ್ ಸರ್ಕಮ್ಸ್ಟಾನ್ಸ್ ಅಂತ ಇರತ್ತಲ್ಲ, ಡೆಫಿನೆಟ್ಲಿ ಇಟ್ ವಾಸ್ ವರ್ತ್. ಬಟ್ ನನ್ ಓಕೆ, ಸೊ ನನ್ನ ಜೀವನದ ಪರ್ಪಸ್ ಇಲ್ಲಿವರೆಗೂ ನಂಗೆ ಅರ್ಥ ಆದಂಗೆ ಒಳ್ಳೇದು ಅಂತ ಇರುತ್ತೆ. ಅಂದರೆ ಈಗ ಕೆಲವೊಬ್ಬರಿಗೆ ನಾ ಶೆಡಿ ಆಗಿಬಿಡ್ಬೇಕು, ಹಾಗೆ ಟ್ರೈ ಮಾಡಬೇಕು, ಹಿಂಗೆ ಟ್ರೈ ಮಾಡಬೇಕು, ಇರೋದೊಂದೇ ಜೀವನ ಅಂತೆಲ್ಲ ಕೆಲವೊಬ್ಬರದ್ದು ಪರ್ಸೆಪ್ಷನ್ಸ್ ಇರುತ್ತೆ. ನಾನು ತಪ್ಪು ಸರಿ ಅನ್ನೋದೆಲ್ಲ ಹೇಳೋದು ಇಲ್ಲ ಅಥವಾ ಪ್ರೀಚೂ ಮಾಡಲ್ಲ. ಬಟ್ ನಂಗೆ ಹಿಂಗೆ ಇರಬೇಕು ಅಂತ ಇರುತ್ತೆ. ಸೊ ಅದ್ರ ಪ್ರಕಾರ ನಾನು ಲೈಫಲ್ಲಿ ಏನೇನು ಮಾಡೋಕ್ಕಾಗುತ್ತೆ, ಎಲ್ಲೆಲ್ಲಿ ಟ್ರಿಪ್ ಹೋಗೋಕ್ಕಾಗತ್ತೆ, ಎಲ್ಲೆಲ್ಲಿ ಟ್ರೆಕ್ ಮಾಡೋಕ್ಕಾಗತ್ತೆ, ಹಿಂಗಿದೆಲ್ಲ ಪರ್ಸ್ನಲ್ ಗ್ರೋತ್ ಅಂತ ಇರುತ್ತಲ್ಲ ಕೆಲವೊಂದಿಷ್ಟು, ಅದೆಲ್ಲ ಮಾಡ್ತಾ ಇರ್ತೀನಿ. ನನ್ನ ಜೀವನದ ಗೋಲ್ ಅಥವಾ ಪರ್ಪಸ್ ಅಂತಂದ್ರೆ ಸಾಯೋ ಟೈಮಲ್ಲಿ ಆ ಟೈಮಲ್ಲಿ ಇದು ಮಾಡಿಬಿಡ್ಬೇಕಿತ್ತು, ಹಿಂಗೆ ಹೇಳ್ಬಿಡ್ಬೇಕಿತ್ತು, ಹಿಂಗಿದು ಯಾವುದು ಇರಬಾರ್ದು ಅನ್ನೋದೇ ನನ್ನ ಜೀವನದ ಉದ್ದೇಶ ಅಂತ ನಾನು ಇಲ್ಲಿನ ಲೈಫ್ ಸ್ಟೇಜ್ ಅಂತ ಹೇಳ್ತಾರಲ್ಲ ನಂಬಿದ್ದೀನಿ. ಹಾಗಾಗಿ ಸದ್ಯದ ಮಟ್ಟಿಗೆ ನಂಗೆ ಯಾವುದೇ ರಿಗ್ರೆಟ್ಸ್ ಇಲ್ಲ. ಸೊ ರಿಗ್ರೆಟ್ ಇರಲ್ಲ ಮೋಸ್ಟ್ಲಿ ನನ್ನ ಜೀವನದಲ್ಲಿ ಅಂತ ನನಗಿದೆ. ಬಿಕಾಸ್ ಐ ಆಮ್ ವೆರಿ ಕಾನ್ಷಿಯಸ್ ಆಫ್ ದ ಕಾನ್ಸೆಪ್ಟ್ ಕರ್ಮ ಆ್ಯಂಡ್ ರಿಗ್ರೆಟ್ಸ್. ಸದ್ಯದ ಮಟ್ಟಿಗೆ ತಲೆಯಲ್ಲಿ ನೆನಪಿರೋದು ಅಥವಾ ಯಾವಾಗಲೂ ನಂಗೆ ತಲೆಯಲ್ಲಿ ಕೊರಿಯೋದು ಅನ್ನೋ ಥರದಲ್ಲಿ ಯಾವುದೂ ಇಲ್ಲ. ಓಕೆ, ಇದ್ರ ಬಗ್ಗೆ ನಾನು ಲಾಸ್ಟ್ ಇಯರ್ ಮಾಡಿರೋ Q&A ಅಲ್ಲಿ ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ಇದು ಅಂತ ಇಂಟ್ರೆಸ್ಟಿಂಗ್ ಅಥವಾ ಆನ್ಸರ್ ವರ್ದಿ ಕ್ವೆಶನ್ ಅಂತ ನನಗೆ ಯಾವತ್ತೂ ಫೀಲ್ ಆಗಿಲ್ಲ, ಆದರೂ ಆನ್ಸರ್ ಮಾಡಿದ್ದೀನಿ. ಆ ಎಪಿಸೋಡನ್ನು ಅಥವಾ ಆ Q&A ಅನ್ನು ನೋಡಿ. ಓಕೆ, ಸೊ ನಾನು ಇದನ್ನು ತುಂಬ ಸತಿ ಹೇಳ್ತಾ ಇರ್ತೀನಿ. ನಾನು ತುಂಬ ಪ್ಲ್ಯಾನ್ ಮಾಡಿ ಅಥವಾ ಈ ವೀಕೆಂಡಲ್ಲಿ ಇಲ್ಲಿ ಹೋಗಬೇಕು ಅನ್ನೋ ಥರದಲ್ಲಿ ಟ್ರಾವೆಲ್ ಕಂಪ್ನಿ ಥರದಲ್ಲಿ ವಿ ಡೋಂಟ್ ಆಪರೇಟ್. ನನಗೆ ಆವಾಗ ನನ್ನ ಕೆಲವೊಂದಷ್ಟು ಪ್ರಯಾರಿಟಿ ಅನ್ನೋದು ಕಂಪ್ಲೀಟ್ ಆಗಿರುತ್ತೆ. ಆ್ಯಂಡ್ ಅಲ್ಲಿಗೆ ನನ್ನ ಟ್ರೈಬನ್ನು ಕರ್ಕೊಂಡು ಹೋಗಬೇಕು ಅನ್ನೋದು ಅನಿಸುತ್ತೆ. ಆವಾಗ ಪ್ಲ್ಯಾನ್ ಮಾಡ್ತಾ ಇರ್ತೀನಿ. ಬಟ್ ಇವಾಗ ಒಂದು ಲಾಸ್ಟ್ 6 ಮಂತ್ಸಿಂದ ಲಾಂಗ್ ಟ್ರಿಪ್ಸೇ ಮಾಡ್ತಾ ಇದ್ದೀನಿ. ಸದ್ಯದ ಮಟ್ಟಿಗೆ ಇದೇ ಪ್ಲ್ಯಾನು ಅದೇ ಪ್ಲ್ಯಾನು ಅಂತ ಇಲ್ಲ. ಇದ್ದಾಗ ಅನೌನ್ಸ್ ಮಾಡ್ತೀವಿ 2 ವೀಕ್ ಮೊದಲು. ಆ್ಯಂಡ್ ಸ್ಲಾಟ್ ತುಂಬ ಲಿಮಿಟೆಡ್ ಇರುತ್ತೆ. ಹಾಗೆ ಓಕೆ, ನನ್ನ ಪ್ರಕಾರ ಜನ್ಮ ಅನ್ನೋದು ಒಂದು ಬ್ಯೂಟಿಫುಲ್ ಅಪಾರ್ಚುನಿಟಿ. ನಾನು ಈ ಮೋಕ್ಷದ ಬಗ್ಗೆ ಹಪಾಪಿ ಇರತ್ತಲ್ಲ, ಅದನ್ನು ತುಂಬ ಬಿಲೀವ್ ಮಾಡಲ್ಲ, ಪ್ರೊಪಗೇಟು ಮಾಡಲ್ಲ. ನಮ್ಗೆ ಈ ಬಾಡಿ ಸಿಗೋದು ಅಥವಾ ಜನ್ಮ ಅಂತ ಏನು ಸಿಗತ್ತೆ, ಅದು ಸಿಗೋದೇ ಬೆಟರ್ ಆಗೋಕ್ಕೆ. ಹಾಗಾಗಿ ಕಲಿಯುಗ ಅನ್ನೋದು ಕೂಡ ಒಂದು ಇಂಡಿವಿಜುವಲ್ ಕಾನ್ಸೆಪ್ಟ್. ಇವಾಗ ನಾನು ನನ್ನ ನ್ಯಾಯ, ನೀತಿ, ಧರ್ಮ, ಪರ್ಸನಲ್ ಎಥಿಕ್ಸ್ ಅಂತ ಖುಷಿಯಾಗಿದ್ದೆ ಅಂತಂದರೆ ನಾನು ಸತ್ಯಯುಗದಲ್ಲಿ ಬದುಕ್ತಾ ಇರ್ತೀನಿ. ಇವೊಂದು ಕಲಿಯುಗ ಅಂತ ಕಲಿದ್ರೂ ಕೂಡ ಒಬ್ಬರು ಸತ್ಯಯುಗದಲ್ಲೂ ಕೂಡ ಕೆಟ್ಟ ಆಚಾರ ವಿಚಾರವನ್ನು ಬಿಲೀವ್ ಮಾಡಿ ಅದನ್ನೇ ಪ್ರಾಕ್ಟೀಸ್ ಮಾಡೋರಿರ್ತಾರೆ. ಸೊ ಅವರಿಗೆ ಸತ್ಯಯುಗ ಕೂಡ ಕಲಿಯುಗ ಆಗಿರುತ್ತೆ. ಹಾಗಾಗಿ ಯುಗಗಳನ್ನು ಬೈಯೋದಕ್ಕಿಂತ ಬದಲಾಗಿ ಜನ್ಮವನ್ನು ಅಥವಾ ಮನುಷ್ಯರ ಜನ್ಮ ಕೀಳು ಜನ್ಮ ಅಂತ ಹೇಳೋದು ಐ ಡೋಂಟ್ ಥಿಂಕ್ ಸೊ. ಯಾವುದೇ ಜನ್ಮ ಆಗಲಿ, ಯಾವುದೇ ಜೀವಿಯಾಗಿ ಹುಟ್ಟಿದ್ರು ಕೂಡ ದೇವರು ಅಥವಾ ಹೈಯೆಸ್ಟ್ ಎನರ್ಜಿ ಅಂತ ಕರೆಯೋಣ. ಬಿಕಾಸ್ ವಿ ಆರ್ ಆಲ್ಸೋ ಅ ಪಾರ್ಟ್ ಆಫ್ ದಟ್ ಪರಮಾತ್ಮ. ಒಂದು ಅಪಾರ್ಚುನಿಟಿ, ಗ್ರೇಟೆಸ್ಟ್ ಅಪಾರ್ಚುನಿಟಿ. ಹಾಗಾಗಿ ಅದನ್ನು ರೆಸ್ಪೆಕ್ಟ್ ಮಾಡಬೇಕು, ಆ ಬದುಕನ್ನು ಬದುಕಬೇಕು. ಆ್ಯಂಡ್ ಎಷ್ಟು ಬೆಟರ್ ಮಾಡೋಕ್ಕೆ ಸಾಧ್ಯ ಇದೆ ಅದಕ್ಕೆ ಒಂದು ಆನೆಸ್ಟ್ ಪ್ರಯತ್ನ ಇರಬೇಕು ಅನ್ನೋದನ್ನು ನಾನು ಬಿಲೀವ್ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಈ ದಶಮಹಾವಿದ್ಯಾ ಅನ್ನೋ ಕಾನ್ಸೆಪ್ಟ್ ಏನು ಬರುತ್ತೆ, ಐ ಆಮ್ ಸ್ಟಿಲ್ ಲರ್ನಿಂಗ್. ಈ ದೇವಿ ಶಕ್ತಿ ಅದೆಲ್ಲದ್ರ ರಿಲೇಟೆಡ್ ಆಗಿ ನಾನು ಈಗಾಗಲೇ ಸನಾತನ ಕಥನದಲ್ಲಿ ನಂಗೆ ಇಲ್ಲಿವರೆಗೆ ಏನೇನು ಚೂರ್ಪಾರ್ ನಾಲೆಜ್ ಇದೆ ಅಥವಾ ಆಕ್ಸೆಸ್ ಸಿಕ್ಕಿದೆ
ಮಾಡಿದ್ದೀನಿ. ಬಟ್ ದಶಮಹಾವಿದ್ಯಾ ಅನ್ನೋ ಕಾನ್ಸೆಪ್ಟ್ ಇದೆಲ್ಲ ಇಟ್ ಸೆಲ್ಫ್ ಈಸ್ ಹ್ಯೂಜ್. ಆ್ಯಂಡ್ ಕೆಲವೊಂದಷ್ಟು ಸ್ಟೋರಿಗಳನ್ನು ಅಥವಾ ಕಾನ್ಸೆಪ್ಟನ್ನು ನನಗೆ ಅಲ್ಲಲ್ಲೇ ಕುತ್ಕೊಂಡು ಅಂಥ ಪ್ಲೇಸಸ್ಸಲ್ಲೇ ಕುತ್ಕೊಂಡು ಮಾತಾಡಬೇಕು ಅನ್ನೋದೊಂದು ಆಸೆ ಇದೆ. ಕೆಲವೊಂದು ಕಡೆ ಆಗಿದೆ ಕೂಡ. ಹಾಗಾಗಿ ನೋಡೋಣ, ಆದಷ್ಟು ಬೇಗ ಆ ಕಾನ್ಸೆಪ್ಟ್ ಅನ್ನೋದು ನನಗೆ ದಕ್ಕಲಿ, ನಾನು ನಿಮಗೆ ನನ್ನ ವರ್ಷನಲ್ಲಿ ಹೇಳೋ ಥರ ಆಗಲಿ ಅಂತ ಪ್ರಾರ್ಥಿಸ್ಕೊಳ್ಳೋಣ. ಸೊ ಇದನ್ನ ಆ್ಯಕ್ಚುಲಿ ಆನ್ಸರ್ ಮಾಡೋಕ್ಕೆ ನನ್ನ ಪ್ರಕಾರ ಐ ಆಮ್ ನಾಟ್ ದ ರೈಟ್ ಪರ್ಸನ್. ಬಿಕಾಸ್ ಪ್ರತಿಯೊಬ್ಬರದ್ದು ಪ್ರಯಾರಿಟಿ ಅಂತ ಇರುತ್ತೆ. ಫ್ಯಾಮಿಲಿ ಅನ್ನೋ ತಪ್ಪಲ್ಲ, ಹಾಗೆ ಕರಿಯರ್ ಓರಿಯೆಂಟೆಡ್ ಇರೋದು ಕೂಡ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನಾವು ಯಾವ ಮನೆಗೆ ಮದುವೆ ಆಗಿ ಹೋಗ್ತೀವಿ ಅಥವಾ ಲೆಟ್ಸ್ ಸೇ ಡೆಸ್ಟಿನಿ ಅಂತ ಇರುತ್ತೆ. ನನ್ನ ಪ್ರಕಾರ ಕಮ್ಯುನಿಕೇಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನೀವು ಮದುವೆ ಆಗಿ ಹೋದ್ರಿ ಅಥವಾ ಮಕ್ಕಳನ್ನ ಮಾಡ್ಕೊಂಡ್ರಿ ಅಂದ ತಕ್ಷಣ ನಿಮ್ಮ ಪರ್ಸನಲ್ ಗೋಲ್ಸ್ ಅಥವಾ ಡ್ರೀಮ್ಸನ್ನು ಬಿಡೋದು ಈ ತ್ಯಾಗ, ಬಲಿದಾನ, ಮತ್ತೊಂದು ಮರದೊಂದು ಹಚ್ಚಿಬಹುದು ಅನ್ನೋ ಕಾನ್ಸೆಪ್ಟ್ ಇದೆ ಅಲ್ಲ, ನನ್ನ ಪ್ರಕಾರ ಅದು ಪಾಸಿಟಿವಿಟಿ ಅಲ್ಲ. ಸೊ ನೀವು ಕಮ್ಯುನಿಕೇಟ್ ಮಾಡಬೇಕು, ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅಥವಾ ನಿಮ್ಮ ಇನ್ಲಾಸ್ ಯಾರಿರ್ತಾರೆ. ಅದ್ರ ಹೊರತಾಗಿನೂ ಅಲ್ಲಿ ಏನೋ ಒಂದು ಡಿಫ್ರೆನ್ಸಸ್ ಇದೆ ಅಂತಂದ್ರೆ ಮೇ ಬಿ ನಿಮಗೆ ಆ ಟೈಮಲ್ಲಿ ಯಾವುದು ಸರಿ ಅಂತ ಅನಿಸುತ್ತೆ ಅದನ್ನ ತಗೋಬೇಕು ಅಂತ ನನ್ನ ಭಾವನೆ. ನಾನು ಯಾವುದೇ ಪರ್ಸನಲ್ ಎನ್ಕ್ವೈರಿ ಅಥವಾ ಪರ್ಸನಲ್ ಸಜೆಷನ್ಸ್ಗೆ ಯಾವತ್ತೂ ಆನ್ಸರ್ ಮಾಡೋದಿಲ್ಲ. ಬಿಕಾಸ್ ನಿಮ್ಮ ಜೀವನವನ್ನ ನಾನು ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯಾಗಿ ಕುತ್ಕೊಂಡು ತುಂಬಾ ಹತ್ರದಿಂದ ನೋಡೋವರೆಗೂ ಅದೇನಂತ ನಮ್ಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಅಂಥ ಕ್ವೆಶನ್ಸ್ ಅಥವಾ ಅಂತ ಇದಕ್ಕೆ ಜನರಲ್ ಆನ್ಸರ್ ಇರೋದಿಲ್ಲ. ಇದು ನನ್ನ ಪ್ರೀವಿಯಸ್ Q&A ಅಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮ್ನ ಬಹಳಷ್ಟು ಸ್ಟೋರೀಸ್ ಅಲ್ಲಿ ಕೂಡ ನಾನು ಹೇಳ್ತಾ ಇದ್ದೀನಿ, ನಾನು ಎಲ್ಲ ಟೈಮಲ್ಲಿ ಹ್ಯಾಪಿಯಾಗಿ ಇರೋದಿಲ್ಲ. ನನಗೆ ನನ್ನ ಹ್ಯಾಪಿನೆಸ್ ಯಾವುದ್ರಲ್ಲಿ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿರೋದಕ್ಕೆ ನಾನು ಅದನ್ನ ಕಾಂಟೆಂಟ್ ಆಗಿ ಕೆಲವು ಸರ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ನಾನು ಎಲ್ಲ ಸರ್ತಿ ಹ್ಯಾಪಿಯಾಗಿ ಇದ್ದೀನಿ ಅಂತ ಭ್ರಮೆ ಇದೆ. ಬಟ್ ನನ್ನ ಜೀವನದ ಅಥವಾ ನನ್ನ ಒಂದು ದಿನದ 24 ಗಂಟೆ ಅಂತ ತಗೊಂಡ್ವಿ ಅಂತಂದ್ರೆ ಐ ಪ್ರಿಫರ್ ಟು ಬಿ ಹ್ಯಾಪಿ. ಅದರ ಅರ್ಥ ನಂಗೆ ಬೇಜಾರಿಲ್ಲ, ಡಿಸಪಾಯಿಂಟ್ಮೆಂಟ್ ಇಲ್ಲ, ಕೋಪ ಇಲ್ಲ, ವೆರಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ನಾನು. ಅದಿರಬೇಕು. ಇಮೋಷನ್ ಅಂತಂದ್ರೆ ಯಾವ ಎನರ್ಜಿ ಫ್ಲೋ ಅಲ್ಲಿ ಇರುತ್ತೆ, ಎಮೋಷನ್ ಅಲ್ಲಿ ಇರುತ್ತೆ. ಈ ಮೋಷನ್, ಎನರ್ಜಿ ಇನ್ ಮೋಷನ್ ಈಸ್ ಇಮೋಷನ್, ಎಮೋಷನ್ ಈಸ್ ನಾರ್ಮಲ್. ಅದೆಲ್ಲದೂ ನನಗಿದೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯಾವ್ಯಾವ ಗ್ಲಿಮ್ಸಸ್ ಅನ್ನ ಅಥವಾ ನನ್ನ ಜೀವನದ ಪಾರ್ಟ್ಗಳನ್ನ ತುಂಬಾ ಕಾನ್ಶಿಯಸ್ ಆಗಿ ನಿಮ್ಗೆ ತೋರಿಸ್ತೀನಿ. ಅದರಲ್ಲೇ ನಿಮ್ಗೆ ಹ್ಯಾಪಿನೆಸ್ ಮಾತ್ರ ಕಾಣಿಸುತ್ತೆ. ಬಿಕಾಸ್ ಪ್ರತಿಯೊಬ್ಬರಿಗೂ ಒಂದು ಪ್ರೈವೇಸಿ ಅನ್ನೋದಿರುತ್ತೆ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವನ್ನ ಡಿಸ್ಕಸ್ ಮಾಡೋದು ನನಗೆ ಸೆನ್ಸಿಬಲ್ ಚಾಯ್ಸ್ ಅಂತ ಅನಿಸೋದಿಲ್ಲ. ಹಾಗಾಗಿ ನಾನು ಕೆಲವೊಂದಿಷ್ಟನ್ನ ತುಂಬಾ ಓಪನ್ ಆಗಿ ಹೇಳ್ತೀನಿ, ನಾನು ಇದನ್ನ ಹೇಳೋದಿಲ್ಲ. ಅದರ ಅರ್ಥ ಏನೋ ಸೀಕ್ರೆಸಿ ಮೇಂಟೈನ್ ಮಾಡಬೇಕು, ನಿಮ್ಗೆ ಹೇಳಬಾರ್ದು, ಅವೆಲ್ಲ ಇಲ್ಲ. ಬಟ್ ಅದಕ್ಕೆ ನಂದೇ ಆಗಿರೋ ರೀಸನ್ಸ್ ಇದೆ ವಿಚ್ ಇಸ್ ವೆರಿ ವ್ಯಾಲಿಡ್. ಸೊ ಹಾಗಾಗಿ ನಾನು ಎಲ್ಲ ಟೈಮಲ್ಲಿ ಹ್ಯಾಪಿ ಆಗಿರೋದಿಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಆರ್ ಮೋಸ್ಟ್ ಆಫ್ ದ ಅವರ್ಸ್ ಇನ್ ಅ ಡೇ ಐ ಚೂಸ್ ಟು ಬಿ ಹ್ಯಾಪಿ. ಹ್ಯಾಪಿನೆಸ್ ಅನ್ನೋದು ಒಂದು ಚಾಯ್ಸ್. ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇದ್ದು ಅದರಲ್ಲಿ ಪಾಠ ಕಲಿತು ಪರವಾಗಿಲ್ಲ, ಇದು ಹೋಗುತ್ತೆ, ಈ ಟೈಮ್ ಪಾಸ್ ಆಗುತ್ತೆ ಅನ್ನೋದಿತ್ತು ಅಂತಂದ್ರೆ ಜೀವನ ಹ್ಯಾಪಿಯಾಗಿ ಇರುತ್ತೆ. ನನ್ನ ಪ್ರಕಾರ ನಮ್ಮ ಆತ್ಮದ ಗುಣ ಇದೆ ಅಲ್ಲ, ಅದು ಬೀಯಿಂಗ್ ಜಾಯ್ಫುಲ್ ಅಂತೆ. ಅದರ ನ್ಯಾಚುರಲ್ ಟೆಂಡೆನ್ಸಿನೇ ಖುಷಿಯಾಗಿರೋದು. ನಾವು ಯಾವ್ಯಾವುದನ್ನು ಏನೋ ನಂದು ಇದು ನಾನು ಅದು ಆ ಟೈಮಲ್ಲಿ ಇದು ಮಾಡ್ಬಿಡ್ಬೇಕು ಅನ್ನೋದ್ರ ಕೆಲವೊಂದಷ್ಟು ಆಂಬಿಷನ್ ತಪ್ಪಲ್ಲ. ಬಟ್ ಅದನ್ನ ನಂದು ಎಲ್ಲ ಕಂಟ್ರೋಲಲ್ಲಿದೆ ಅನ್ನೋ ಕಂಟ್ರೋಲ್ ಫ್ರೀಕ್ ಮೈಂಡ್ ಸೆಟ್ಗೆ ಹೋದಾಗ ಡಿಸಪಾಯಿಂಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದನ್ನೇ ಫೋಕಸ್ ಮಾಡ್ತೀವಿ. ನೀವು ಯಾವುದನ್ನ ಫೋಕಸ್ ಮಾಡ್ತೀರಾ ಅದು ಎನ್ಹಾನ್ಸ್ ಆಗ್ತಾ ಹೋಗುತ್ತೆ. ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಇನ್ಸ್ಟಾದಲ್ಲಿ ಯಾವ ಥರದ ಕಾಂಟೆಂಟನ್ನು ನೋಡ್ತಿರೋ ಆಲ್ಗೋರಿದಮ್ ಹಾಗೆ ಸೆಟ್ ಆಗುತ್ತೆ. ಸೇಮ್ ನಿಮ್ಮ ಜೀವನದಲ್ಲಿ ನೀವು ಯಾವ್ಯಾವ ಥರದ ಎನರ್ಜಿಯನ್ನು ಇಷ್ಟಪಟ್ಟು ಅದಕ್ಕೆ ಅಟ್ರಾಕ್ಟ್ ಆಗ್ತಿರೋ ಯೂನಿವರ್ಸ್ ಕೂಡ ಅದೇ ಅಲ್ಗಾರಿದಮನ್ನು ಸೆಟ್ ಮಾಡುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ವೆರಿ ಸೈಂಟಿಫಿಕ್ ಅಕಾರ್ಡಿಂಗ್ ಟು ಮೀ. ಹಾಗಾಗಿ ನಾನು ಹ್ಯಾಪಿಯಾಗಿ ಇರೋಕ್ಕೆ ಇಷ್ಟಪಡ್ತೀನಿ, ಅದನ್ನೇ ಚೂಸ್ ಮಾಡ್ತೀನಿ. ಎಲ್ಲ ಸರ್ತಿ ಹ್ಯಾಪಿಯಾಗಿರಲ್ಲ ಗುರು, ಯಾರೂ ಇರಲ್ಲ, ಯಾರೂ ಇರಬಾರ್ದು. ಯಾರಾದರೂ ಇದ್ದರೆ ಅದು ನಾರ್ಮಲ್ ಅಲ್ಲ. ಡೆಫಿನೆಟ್ಲಿ ಓಂ ನಮಃ ಶಿವಾಯ್, ಹರ ಹರ್ ಮಹಾದೇವ್. ಬಟ್ ನಂಗೊಂದು ನಂಬಿಕೆ ಆಯ್ತಾ ಅಂದರೆ ಕೀಪ್ ಇನ್ಸ್ಪೈರಿಂಗ್ ಅನ್ನೋದು ಅಥವಾ ನಾವು ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತನೂ ಜಾಸ್ತಿ ಮೇಲ್ಗಡೆ ಒಂದು ಶಕ್ತಿ ಇದೆ ಅಥವಾ ಯಾವ ಡೈಮೆನ್ಷನಲ್ಲಿ ಇದೆಯೋ ಆ ಶಕ್ತಿ ಇದೆ. ಅದು ಪ್ರಕಟ ಆಗಬೇಕು ಅಂತ ಅನಿಸ್ದಾಗ ಒಂದಷ್ಟು ಟೂಲ್ಸನ್ನು ಅದು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ನಾವು ಟೂಲ್ ಆಗಿರ್ತೀವಿ ವಿನಃ ನಮ್ಮ ಮೂಲಕ ಏನೋ ಆಗುತ್ತೆ ಅಂತ ಅಲ್ಲ. ಬಟ್ ಯಾ, ಐ ನೋ ವಾಟ್ ಯು ಮೀನ್. ಐ ಆಮ್ ಹ್ಯಾಪಿ ದ್ಯಾಟ್ ಯು ಆರ್ ಅಪ್ರಿಷಿಯೇಟಿಂಗ್ ಇಟ್. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ನನ್ನ ನೆಕ್ಸ್ಟ್ ಟ್ರಿಪ್ಪಲ್ಲಿ ಯಾರ್ಯಾರು ಟ್ರೈಬ್ ಮೆಂಬರ್ಸ್ ಜಾಯ್ನ್ ಆಗ್ತಾರೆ ಅವರೆಲ್ಲರೂ ಕೂಡ ಸನಾತನ ಕಥನದ ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ ಆಗಿ ತುಂಬ ಖುಷಿ ಆಗುತ್ತೆ ಅಂತ ಬಂದು ಮಾತಾಡಿದಾಗ ನನಗೂ ಕೂಡ ಒಂದು ರೀತಿಯಲ್ಲಿ ಮೋಟಿವೇಶನ್. ಯಾ, ಸನಾತನ ಧರ್ಮ ಅಥವಾ ಸನಾತನ ಕಥನದಲ್ಲಿ ನಾನು ಏನೇನನ್ನ ಹೇಳ್ತಾ ಇದ್ದೀನಿ ಅದೆಲ್ಲದೂ ಕೂಡ
ಯಾವುದೋ ಒಂದು ಹಂತದಲ್ಲಿ ನಂದೇ ಪ್ರಶ್ನೆ ಆಗಿತ್ತು. ಅದನ್ನ ನಾನು ಅಡ್ರೆಸ್ ಮಾಡೋ ಪ್ರಯತ್ನ ಮಾಡಿ ಇಷ್ಟು ಜನರಿಗೆ ರೀಚ್ ಆಗ್ತಾ ಇರೋದ್ರ ಬಗ್ಗೆ ತುಂಬಾ ಖುಷಿ ಇದೆ. ಹಾಗೆ ನೀವು ಅದನ್ನ ಈ ರೀತಿ ನೀವು ಹೇಳ್ತಾ ಇರೋದು ನಮಗೆ ಇನ್ಸ್ಪೈರಿಂಗ್ ಅನ್ಸುತ್ತೆ ಅಥವಾ ನಮ್ಗೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಮೋಟಿವೇಶನ್, ಅದಕ್ಕಿಂತ ದೊಡ್ಡ ಆಶೀರ್ವಾದ. ನಾನು ಯಾವಾಗ್ಲೂ ಹೇಳ್ತೀನಲ್ವಾ, ಒನ್ ಮ್ಯಾನ್ ಆರ್ಮಿ. ಅಥವಾ ನಿಮ್ಗೆ ಭಯ ಆಗಲ್ವಾ ಅಂತ ಕೇಳಿದಾಗ ಆ ಭಯದ ವೈಬ್ರೇಷನ್ನೇ ನಂಗೆ ಏನಕ್ಕೆ ಫೀಲ್ ಆಗಲ್ಲ ಅಂತಂದ್ರೆ, ಆಶೀರ್ವಾದದಿಂದ, ಎಷ್ಟೋ ಜನರ ಮೋಟಿವೇಶನ್ ಇಂದ, ಎಲ್ಲೋ ಒಬ್ರು ಯಾವುದೋ ಒಂದು ಕಾಂಟೆಂಟ್ ಅನ್ನ ನೋಡಿ ಈ ಹುಡುಗಿ ಚೆನ್ನಾಗಿರಲಪ್ಪ ಅನ್ನೋ ಒಂದು ಫೀಲಿಂಗ್ ಇರುತ್ತಲ್ವಾ, ಅದು ಬಿಗ್ಗೆಸ್ಟ್ ಸ್ಟ್ರೆಂಗ್ತ್. ಅದನ್ನೇ ನಾವು ವರ ಅಂತ ಹೇಳ್ತೀವಿ, ಅದನ್ನೇ ನಾವು ಆಶೀರ್ವಾದ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನನ್ನ ಪ್ರಕಾರ ಹ್ಯೂಮನ್ ಬ್ರೈನ್ ಗುಡ್ ಸೆನ್ಸಲ್ಲಿ ಇರ್ಬೋದು, ಬ್ಯಾಡ್ ಸೆನ್ಸಲ್ಲಿ ಇರ್ಬೋದು, ಯಾವುದೇ ವರ್ಜನ್ ಅಲ್ಲಿ ತಗೊಂಡ್ರು ಕೂಡ ಹ್ಯೂಮನ್ ಬ್ರೈನ್ ಒಂದು ಬ್ಲೆಸ್ಸಿಂಗ್ ಆಗ್ಬೋದು, ಬೂನ್ ಆರ್ ಬೇನ್, ಎಲ್ಲ ರೀತಿಯಲ್ಲೂ ಕಾಂಪ್ಲೆಕ್ಸ್ ಅನ್ಸೋದು. ಬಟ್ ಆ ಬ್ರೈನ್ ಎಲ್ಲರಲ್ಲೂ ಇರಲ್ಲ, ಅದು ಬೇರೆ ವಿಷಯ. ಇದು ಇಲ್ಲಿವರೆಗೆ ಕೇಳಿರೋ ಬಹಳ ರಿಪೀಟೆಡ್ ಕ್ವೆಶನ್ಸ್ ಅಲ್ಲಿ ಒಂದು. ಲಾಸ್ಟ್ ಎಪಿಸೋಡ್ ಅಲ್ಲಿ ಅಥವಾ Q&A ಅಲ್ಲಿ ನಾನು ಇದನ್ನ ತುಂಬ ಡೀಟೇಲ್ ಆಗಿ ಆನ್ಸರ್ ಮಾಡಿದ್ದೀನಿ. ಸುಮ್ಮನೆ ಇವಾಗ ಒಂದು ಚಮಕ್ ಕೊಡೋಣ ಅಂತ ಆನ್ಸರ್ ಮಾಡ್ತಾ ಇದ್ದೀನಿ. ಹುಟ್ಟಿದಾಗಿಂದ ಇವತ್ತಿನವರೆಗೂ ನಾನು ಸಿಂಗಲ್ ಅಲ್ಲ, ನನ್ನ ಜೊತೆ ಯಾರೋ ಒಬ್ರು ಇದ್ದಾರೆ. ಓಕೆ, 31st ಅನ್ನೋದು ನನ್ನ ಬರ್ತ್ಡೇ ಡೇಟ್, ಮಾರ್ಚ್ 31st. ಹಾಗಾಗಿ 31st ಅಂತ ಇನ್ಸ್ಟಾನ ಕ್ರಿಯೇಟ್ ಮಾಡುವಾಗ ಅದು ನನಗೆ ಇರಲಿ ಅಂತ ಅನಿಸ್ತು. ನಾವೆಲ್ಲ ಒಂದು ಯಾರಿಗೂ ಹೇಳ್ಕೊಳ್ದೋಗಿರೋ ಚೈಲ್ಡ್ ಚಪಾತಿ ಟೈಪ್ಸ್ ಇಮೇಲನ್ನು ಕ್ರಿಯೇಟ್ ಮಾಡಿರ್ತೀವಿ ನೋಡಿ, ಐಡಿನ ಸಮಾನದಲ್ಲಿ. ಬಟ್ ಇದು 31st ಸೌಮ್ಯ ಹೆಗಡೆ ಅನ್ನೋದು ಅವೈಲೇಬಲ್ ಇರಲಿಲ್ಲ, ಸೌಮ್ಯ ಕೃಷ್ಣ ಹೆಗಡೆ ಅವೈಲೇಬಲ್ ಇರಲಿಲ್ಲ. ಸೊ ಒಂದು ನಂಬರ್ ಆ್ಯಡ್ ಮಾಡಿದ್ರೆ ಅಂತ ಅನಿಸ್ತು. ನಂಬರ್ ಆ್ಯಡ್ ಅಂತಂದ್ರೆ ಬರ್ತ್ಡೇ ಡೇಟ್ ಇರಲಿ ಅಂತ ಮಾಡಿದ್ದು. ಅಯ್ಯೋ ದೇವರಣೆಗೂ ನಾನು ಆ ಆ್ಯಂಗಲಲ್ಲಿ ಆಲೋಚನೆ ಮಾಡಿರಲಿಲ್ಲ. ಶಿರ್ಸಿದ ರಿಜಿಸ್ಟ್ರೇಷನ್ ನಂಬರ್ಗೂ ಇದು ಇವಾಗ ನೆನಪಾಗ್ತಾ ಇದೆ. ಬಟ್ ಇಲ್ಲ, ಅದು ನನ್ನ ಬರ್ತ್ಡೇ ಡೇಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೈಸ್ ವೇ ಆಫ್ ಪುಟಿಂಗ್ ದ ಕ್ವೆಶ್ಚನ್. ಕರೆಕ್ಟ್, ಮಾಡ್ಕೋಬೇಕು ತುಂಬ ಬೇಗ. ಬಟ್ ಮದುವೆ ಆದಮೇಲೂ ಖುಷಿಯಾಗಿ ಇರಬೇಕು ಅನ್ನೋದು ನನಗೂ. ಹಾಗಾಗಿ ಯಾವ್ಯಾವ ಟೈಮಲ್ಲಿ ಆಗಬೇಕೋ ನನ್ನ ಪ್ರಕಾರ ಅದಾಗತ್ತೆ. ನಮ್ಮಿಂದ ಒಂದು ಒಂದು ಪ್ಲಾನ್ ಇರುತ್ತೆ, ಒಂದಷ್ಟು ಆಸ್ಪಿರೇಷನ್ಸ್ ಇರುತ್ತೆ, ಒಂದಷ್ಟು ಗೋಲ್ಸ್ ಇರುತ್ತೆ, ಒಂದಷ್ಟು ಆಂಬಿಷನ್ಸ್ ಇರುತ್ತೆ. ಅದ್ರ ಪರವಾಗಿ ನಾವೇ ನಮ್ಮ ಕರ್ಮ ಮಾಡ್ತೀವಿ, ಅದನ್ನ ಮಾಡಬೇಕು. ಬಟ್ ಈ ಮದುವೆ ಇರಬಹುದು ಅಥವಾ ಗಿವಿಂಗ್ ಬರ್ತ್ ಟು ದ ನೆಕ್ಸ್ಟ್ ಜನ್ರೇಷನ್, ಇದೆಲ್ಲವೂ ಕೂಡ ವೆರಿ ಪರ್ಸ್ನಲ್ ಚಾಯ್ಸಸ್ ನನ್ನ ಪ್ರಕಾರ. ಆ್ಯಂಡ್ ಅದಿದ್ರೂ ಇಲ್ಲದೆ ಇದ್ರೂ ಬದುಕನ್ನು ಕಟ್ಟಿಕೊಳ್ಳೋದೇ ಒಂದು ಮೀನಿಂಗ್ಫುಲ್ ಲೈಫ್ ಅಂತ. ಬಟ್ ಲೈಕ್ ಯು ಸೆಟ್, ಚೆನ್ನಾಗಿದೆ ಕ್ವೆಶನ್. ಬಟ್ ಮದುವೆ ಆದ್ಮೇಲೂ ನಂಗೆ ಖುಷಿಯಾಗಿರ್ಬೇಕು ಅಂತ ಇದೆ, ಇರ್ತೀನಿ. ಇಮೋಷನ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋದು ಅನ್ನೋದಕ್ಕಿಂತ ಆ ಇಮೋಷನ್ ಪಾಸ್ ಆಗೋದನ್ನ ಅಲೌ ಮಾಡಬೇಕು. ಅದು ಎಷ್ಟು ಕ್ವಿಕ್ ಆಗಿ ಪಾಸ್ ಆಗುತ್ತೆ, ಮೇ ಬಿ ನಾವು ಅಷ್ಟು ಬೇಗ ಬ್ಯಾಲೆನ್ಸ್ ಆಗ್ತೀವಿ. ಸೊ ಇಮೋಷನ್ಸ್ ಇಲ್ಲದೆ ಇರುವಂತಹ ಯಾವುದೇ ಜೀವಿ ಇಲ್ಲ. ಬಟ್ ಅದು ಬ್ಯಾಲೆನ್ಸ್ ಮಾಡೋದಕ್ಕಿಂತ ಅದನ್ನ ಅದೇ ರೀತಿಯಲ್ಲಿ ಹೋಗಕ್ ಬಿಟ್ವಿ ಅಂತಂದ್ರೆ ಅದರ ಡ್ಯೂರೇಷನ್ ಕಡಿಮೆ ಆಗ್ತಾ ಇತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಂಗೆ ಏನೋ ಒಂದು ಕೆಲಸ ಆಗ್ಲಿಲ್ಲ ಅಂತಂದ್ರೆ 1 ತಿಂಗಳ ಬೇಜಾರಾಗೋದು 1 ವೀಕ್ಗೆ ರೆಡ್ಯೂಸ್ ಆಯ್ತು ಅಂತಂದ್ರೆ ಆ ಇಮೋಷನ್ದು ಡ್ಯೂರೇಷನ್ ಕಡಿಮೆ ಆಗುತ್ತೆ. ಅವಾಗ ಆಟೋಮೆಟಿಕ್ಲಿ ಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ದೇವ್ರ ಆಣೆಗೂ ನನ್ನ ಆಣೆಗೂ ನಿಮ್ಮ ಆಣೆಗೂ ಆಗಲ್ಲ. ಕರೆಕ್ಷನ್, ಅದು ಟ್ರೈಬಲ್ ಪ್ಲಾನ್ ಅಲ್ಲ. ಇಟ್ಸ್ ಅ ಟ್ರೈಬ್ ಅಂತಂದ್ರೆ ಕಮ್ಯುನಿಟಿ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಆಲೋಚನೆ ಅಥವಾ ವ್ಯಾಲ್ಯೂ ಸಿಸ್ಟಮ್ ಅನ್ನೋದು ಸಿಮಿಲರ್ ಇರಬೇಕು, ಇಲ್ಲ ಸೇಮ್ ಟು ಸೇಮ್ ಇರಬೇಕು. ಸೊ ಆ ಪ್ಲಾನ್ ನಾನು ಏನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೆಲ್ಲ ಸ್ಟ್ರಾಟಜಿ ಮಾಡ್ಕೊಂಡು ಶುರು ಮಾಡಿದ್ದಲ್ಲ, ತುಂಬ ಆರ್ಗ್ಯಾನಿಕ್ ಆಗಿ ಬೆಳೀತಾ ಬಂದಿದ್ದು. ನಾನು ಅದನ್ನ ಬೆಳೆಸ್ತಾ ಬಂದೆ. ಆ್ಯಂಡ್ ಸ್ಟಾರ್ಟಪ್ಗೆ ಏನಾದರೂ ಪ್ಲಾನ್ ಕೊಡಿ, ಟಿಪ್ಸ್ ಕೊಡಿ ಅನ್ನೋದೇನಿದೆ ಅಲ್ಲ, ಸ್ಟಾರ್ಟಪ್ ನಿಜವಾಗ್ಲೂ ಮಾಡೋರಿಗೆ ಇಂಥ ಟಿಪ್ಸ್ನ ಅವಶ್ಯಕತೆ ಇರೋದಿಲ್ಲ. ಅವ್ರು ಶುರು ಮಾಡ್ತಾರೆ, ಆಮೇಲೆ ಫಿಗರ್ ಔಟ್ ಮಾಡ್ಕೋತಾರೆ. ಯಾವಾಗ ನಾನು ಆ ರೀತಿ ಟಿಪ್ಸ್ ಕೊಡುವಷ್ಟು ರಿಸೋರ್ಸ್ಫುಲ್ ಪರ್ಸನ್ ಅಂತ ಅನಿಸ್ತೀನೋ ಆವಾಗ ಅದಕ್ಕೆ ಚಾರ್ಜ್ ಮಾಡ್ತೀನಿ. ನಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಫ್ರೀ ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಗಿವನ್ ಫ್ರೀ. ಯಾರು ಡಿಸರ್ವಿಂಗ್ ಇರ್ತಾರೆ ಅಂಥವ್ರಿಗೆ ಮಾತ್ರ ಸಿಗಬೇಕು. ಅದಕ್ಕೊಂದು ವ್ಯಾಲ್ಯೂ ಆ್ಯಡೆಡ್ ಇರಬೇಕು, ಅದಕ್ಕೆ ರಿಟರ್ನ್ಸ್ ಇರಬೇಕು. ಆ್ಯಂಡ್ ಆಲ್ಸೋ
ಏನಾದ್ರೂ ಫ್ರೀ ಆಗಿ ಕೊಡೋದು ಅಥವಾ ಫ್ರೀ ಆಗಿ ಸರ್ವಿಸು ಟಿಪ್ಸು ಮತ್ತೊಂದು ಸಜೆಷನ್ ಎಲ್ಲ ಹೇಳ್ತಾರಲ್ವಾ, ಇಟ್ಸ್ ಅಟ್ಯಾಚಿಂಗ್ ದ ಕರ್ಮ ವಿತ್ ದೆಮ್ ಅಂಡ್ ಐ ಡೋಂಟ್ ವಾಂಟ್. ಹಾಗಾಗಿ ಸದ್ಯಕ್ಕೆ ನಾನು ಅಂತ ಬಿಟ್ಟಿ ಟಿಪ್ಸ್ ಸಜೆಷನ್ ಪರ್ಸನಲಿ ಪ್ರೊಫೆಷನಲಿ ಯಾರಿಗೂ ಕೊಡೋದಿಲ್ಲ, ತಗೊಳ್ಳೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಬಟ್ ನಾನು ಮಾತಿರೋದು ನ್ಯೂಸ್ ಚಾನೆಲ್ಸಿಂದ ಅಥವಾ ಅಲ್ಲಿ ವರ್ಕ್ ಮಾಡೋದ್ರಿಂದ ಹೀಗಲ್ಲ, ನಾನು ಹೀಗೆ ಮಾತಾಡೋದಕ್ಕೆ ಅಲ್ಲಿಗೆ ಹೋಗಿದ್ದೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಓಕೆ, ನನ್ನ ಸನಾತನ ಕಥನ ಅನ್ನೋ ಯೂಟ್ಯೂಬ್ ಚಾನೆಲ್ ಏನಿದೆ ಅದು ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಏಜ್ ಗ್ರೂಪ್ ಅವ್ರನ್ನ ಸರ್ವ್ ಮಾಡಬೇಕು ಅಂತಲೇ ನಾನು ಶುರು ಮಾಡಿದ್ದಾಯಿತು. ಆ್ಯಕ್ಚುಲಿ ಇಂಟೆನ್ಷನ್ ಏನಪ್ಪ ಅಂತಂದರೆ, ನನಗೆ ಆ ಟೈಮಲ್ಲಿ ಇದ್ದಿದ್ದ ಕ್ವೆಶನ್ಸನ್ನು ಎಫೆಕ್ಟಿವ್ ಆಗಿ ಅಡ್ರೆಸ್ ಮಾಡಿಸ್ಕೊಳ್ಳೋ ರೀತಿಯಲ್ಲಿ ಯಾವುದೇ ಸೋರ್ಸ್ ಅನ್ನೋದು ಸಿಕ್ಕಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಶುರು ಮಾಡಿದಾಗಿತ್ತು. ಜೊತೆಗೆ ನೀವೇನು ಹೇಳ್ತಿದ್ದೀರಲ್ಲ, ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಸೇಯಿಂಗ್, ಬಟ್ ನಮ್ಮ ಜನ ಏನು ಹೇಳ್ತಾರೆ ಅದು ಮಾಡಲ್ಲ. ಆಯಿತಾ, ನೀವು ಹೇಳ್ತೀರಾ ಚಿಕ್ಕ ಮಕ್ಕಳಿಗೆ ಸಣ್ಣ ಸಣ್ಣ ಸ್ಟೋರಿಯನ್ನು ಹೇಳ್ಕೊಡಿ ಇದ್ರನ್ನ ಅಂತ, ಬಟ್ ನೀವೆಷ್ಟು ರೆಗ್ಯುಲರ್ ಆಗಿ ನೋಡ್ತೀರಾ ಅನ್ನೋದು ನನ್ನ ಕನ್ಸರ್ನ್. ಸೊ ಸಣ್ಣ ಮಕ್ಕಳಿಗೆ ನಾವು ಅಟೆನ್ಷನನ್ನು ಅಥವಾ ಅವರಿಗೆ ಫೋಕಸ್ ಮಾಡಿಸಿ ಇದನ್ನು ಹೇಳಿ ಅದನ್ನ ಹೇಳಿ, ಇದು ಕುತ್ಕೋ, ಹಿಂಗೆ ಮಾಡು, ಇದನ್ನು ಕೇಳು, ಇದನ್ನ ನೋಡಬೇಡ, ಹಿಂಗಿದೆಲ್ಲ ಹೇಳೋಕೆ ಆಗೋದಿಲ್ಲ. ಅವ್ರಿಗೆ ಆ ಇಂಟ್ರೆಸ್ಟ್ ಅನ್ನೋದು ಹುಟ್ಟಬೇಕು. ಆ ಇಂಟ್ರೆಸ್ಟ್ ಹುಟ್ಟೋ ಥರದಲ್ಲಿ ಮಾಡೋದು ಪೇರೆಂಟ್ಸ್ ಜವಾಬ್ದಾರಿ ಅಂತ ನನಗನ್ಸುತ್ತೆ. ಲೈಕ್ ಐ ಸೆಡ್, ಜನ ಏನು ಹೇಳ್ತಾರೆ ಅಥವಾ ಏನು ತುಂಬ ನಮಗೆ ಆ ಥರ ನ್ಯೂಸ್ ಇಷ್ಟ ಆಗೋದಿಲ್ಲ, ನಾವು ಆ ಥರ ಕಾಂಟೆಂಟನ್ನು ನೋಡೋದಿಲ್ಲ, ನಾವು ಸತ್ಯ ಧರ್ಮ ನಿಷ್ಠ ನೇಮ ಇದನ್ನೇ ಮಾಡ್ತೀವಿ. ಇಟ್ಸ್ ನಾಟ್ ದ ಕೇಸ್. ಅಂದರೆ ರಿಯಾಲಿಟಿಯಲ್ಲಿ ಹಂಗಿರೋದಿಲ್ಲ. ಹಂಗಿತ್ತಿತ್ತು ಅಂತಂದರೆ ಈ ಮಸಾಲ ಅಥವಾ ಕಾಂಟ್ರವರ್ಸಿಯಲ್ ಅಥವಾ ಸೆನ್ಸೇಷನಲ್ ನ್ಯೂಸ್ ಅನ್ನೋದು ದೊಡ್ಡ ನ್ಯೂಸ್ ಆಗ್ತಾ ಇರಲಿಲ್ಲ. ಬಟ್ ಸೊ ಈ ವ್ಯೂಸ್ ಅನ್ನೋದೇನಿರುತ್ತಲ್ವ, ದಟ್ ಈಸ್ ದ ಬಿಗ್ಗೆಸ್ಟ್ ಮೋಟಿವೇಶನ್ ಫಾರ್ ಎನಿ ಕಾಂಟೆಂಟ್ ಕ್ರಿಯೇಟರ್. ಆ್ಯಂಡ್ ಸ್ಮಾಲ್ ಕಿಡ್ಸ್ ಅನ್ನೋದನ್ನು ನನಗೆ ಫೀಡ್ಬ್ಯಾಕ್ ಬಂದಿರೋದೇನು ಅಂತಂದರೆ, ಎಷ್ಟೋ ಜನ ಪೇರೆಂಟ್ಸ್ ನನಗೆ ಇಮೇಲ್ ಮಾಡೋದಿರ್ಬೋದು ಅಥವಾ ಸಿಕ್ಕಿದಾಗ ಹೇಳೋದಿರ್ಬೋದು, ನಮಗೆ ಎಷ್ಟು ಕ್ವೆಶನ್ಸನ್ನು ಮಕ್ಕಳಿಗೆ ಹೇಗೆ ಅಡ್ರೆಸ್ ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ನಿಮ್ಮ ಸನಾತನ ಕಥನದ ತುಂಬ ಎಪಿಸೋಡ್ಸ್ ನಮಗೆ ತಿಳ್ಕೊಳ್ಳೋದ್ರ ಜೊತೆ ಆ ಮಕ್ಕಳಿಗೂ ಹೇಳ್ಕೊಡೋಕ್ಕೆ ಅಥವಾ ತೋರ್ಸೋಕ್ಕೆ, ಅವ್ರ ಕೈಯಲ್ಲಿ ಯೂಟ್ಯೂಬ್ ಕೊಡ್ತೀವಿ ಅಂತಂದರೆ ನಿಮ್ಮ ಚಾನೆಲ್ ಹಾಕ್ಕೊಟ್ರೆ ಏನೋ ಸೇಫ್ ಅನ್ನೋ ಥರದಲ್ಲಿ ಫೀಲಿಂಗ್ ಬರುತ್ತೆ ಅಂತ ಹೇಳಿರೋದಕ್ಕೆ ಅದಕ್ಕೆ ಅಂತಲೇ ಸಪ್ರೇಟ್ ಚಾನೆಲ್ ಮಾಡೋ ಅವಶ್ಯಕತೆ ನನಗೆ ಈ ಮಟ್ಟಿಗಂತೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಸನಾತನ ಕಥನ ನೋಡಿ. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ನಿಮಗೆ ನನ್ನನ್ನು ಮೀಟ್ ಮಾಡಿ ಸೆಲ್ಫಿ ತಗೊಳ್ಬೇಕು ಅನ್ನೋದಿದ್ರೆ ದಯವಿಟ್ಟು ಮೀಟ್ ಆಗೋಕ್ಕೆ ಬರಬೇಡಿ. ಬಿಕಾಸ್ ಈ ಫ್ಯಾನ್ ಫಾಲೋವಿಂಗ್ ಅನ್ನೋದು ಒಂದು ಲೆವೆಲ್ವರೆಗೆ ಒಳ್ಳೇದಿರುತ್ತೆ. ಬಟ್ ನಾನು ಏನು ಕಾಂಟೆಂಟ್ ಹೇಳ್ತೀನಿ, ಏನನ್ನು ನಿಮ್ಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅನ್ನೋದಿರುತ್ತಲ್ವ, ಅದು ರೀಚ್ ಆಯಿತು ಅಂತಂದರೆ ಐ ಹ್ಯಾವ್ ಡನ್ ಮೈ ಜಾಬ್ ಆ್ಯಂಡ್ ಯು ಹ್ಯಾವ್ ಡನ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಅದನ್ನು ಬಿಟ್ಟು ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಸೆಲ್ಫಿ ತೊಗೊಳ್ಬೇಕು ತಪ್ಪಂತ ನಾನು ಹೇಳೋದಿಲ್ಲ. ಬಟ್ ನಾನು ಅದನ್ನು ಅಪ್ರಿಷಿಯೇಟ್ ಮಾಡೋದಿಲ್ಲ, ಎಂಟರ್ಟೈನ್ ಮಾಡೋದಿಲ್ಲ. ಬಿಕಾಸ್ ಆ ಒಂದು ಸೆಲ್ಫಿಯನ್ನು ಇಟ್ಕೊಂಡು ನಿಮಗೆ ಒಂದಿನ ಖುಷಿ ಆಗಬಹುದೇ ವಿನಃ ಏನು ಮಾಡ್ತೀರಾ ಅದರಿಂದ ನಂಗೆ ಅದು ಅರ್ಥ ಆಗಲ್ಲ. ನನಗೆ ಇದು ಏನಕ್ಕೆ ರೀಸೆಂಟ್ ಟೈಮ್ಸಿಂದ ಅನ್ನೋದಕ್ಕಿಂತ ನನಗೆ ಆ ರೀತಿ ಸೆಲ್ಫಿ ತೊಗೊಳ್ಳೋದು, ಅದನ್ನು ಸ್ಟೇಟಸ್ ಹಾಕೊಳ್ಳೋದು, ಯಾವುದೋ ವ್ಯಕ್ತಿ ಪೂಜೆ ಮಾಡೋದು, ಅವ್ರು ಏನು ಹೇಳ್ತಾರೆ ಏನು ಕೇಳಿಸ್ಕೊತಾರೆ ಅನ್ನೋ ಕಾಂಟೆಕ್ಸ್ಟ್ ಗೊತ್ತಿಲ್ಲದೆ ಸುಮ್ಮನೆ ಹರ್ಡ್ ಮೆಂಟಾಲಿಟಿಯಲ್ಲಿ ನಾನು ನಿಮ್ಮ ಫ್ಯಾನ್, ನಾನು ನಿಮ್ಮ ದೊಡ್ಡ ಫ್ಯಾನ್, ಬಿಗ್ ಅಭಿಮಾನಿ, ಇಂಥದ್ದನ್ನು ನಾನು ಸರ್ವ್ ಮಾಡೋದಿಲ್ಲ. ಮಾತಾಡಬೇಕು ಅಥವಾ ಸಿಕ್ಕಿದಾಗ ಬೈ ಚಾನ್ಸ್ ಒಂದು ಫೋಟೋ ತೊಗೊಳ್ಳೋದು, ಅದೊಂದು ಆರ್ಗ್ಯಾನಿಕ್ ವೇಯಲ್ಲಿ ನಡಿಬೇಕು. ಹಂಗೆ ನಡೆದ್ರೆ ಮಾತ್ರ ಅದನ್ನು ಅಭಿಮಾನ ಅಂತ ಹೇಳ್ತಾರೆ ನನ್ನ ಪ್ರಕಾರ. ಅದನ್ನ ಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ಅಪಾಯಿಂಟ್ಮೆಂಟ್ ದೇವ್ರನೇ ಸಿಗಲ್ಲ, ಕೊಡೋದು ಇಲ್ಲ. ಆ್ಯಂಡ್ ನೆಕ್ಸ್ಟ್ ಸೆಲ್ಫಿ ತೊಗೊಳ್ಳೋದು, ಮಾತಾಡಬೇಕು ಅನ್ನೋದು ದೇವ್ರ ದಯದಲ್ಲಿ ಇಬ್ಬರನ್ನು ಮೀಟ್ ಆಗಬೇಕು ಅಂತಂದರೆ ಅದಾಗತ್ತೆ, ಆವಾಗ ನೋಡುವ. ಅದು ಬಿಟ್ಟು ಇಂಥ ಫ್ಯಾನ್ ಫಾಲೋವಿಂಗ್, ಹರ್ಡ್ ಮೆಂಟಾಲಿಟಿ ಆ್ಯಂಡ್ ಯಾರೋ ಒಬ್ಬರ ಫ್ಯಾನ್ ಆಗಿ ಅದನ್ನೇನೋ ತುಂಬ ಏನೋ ನನ್ನ ಸಾಧನೆ ಅದು ಅನ್ನೋ ಥರದಲ್ಲಿ ಇಬ್ಬರಿಗೂ ಒಳ್ಳೇದಲ್ಲ. ಅದು ಯಾರು ಅದನ್ನು ಕೇಳಿಸ್ಕೊಳ್ತಾ ಇರ್ತಾರೆ ಅಂದರೆ ನಿಮ್ಮ ಜಾಗದಲ್ಲಿ ಇರೋರ್ಗೂ ಒಳ್ಳೇದಲ್ಲ. ಹಾಗೆ ಈಗ ನನ್ನ ಜಾಗದಲ್ಲಿ ಇರೋರ್ಗೂ ಕೂಡ ನನ್ನನ್ನು ಬಿಟ್ಟರೆ ಯಾರಿಲ್ಲ ಅನ್ನೋ ಗಾಡ್ ಕಾಂಪ್ಲೆಕ್ಸ್ಗೆ ಕನ್ವರ್ಟ್ ಆಗೋದೇ ಈ ಬ್ಯಾಡ್ ಫ್ಯಾನ್ ಫಾಲೋವಿಂಗ್. ಸೆಲ್ಫಿ ತೊಗೊಳ್ಳೋದು, ಮಾತಾಡೋದು ಅಂಥದ್ದೆಲ್ಲ ಇರುತ್ತಲ್ಲ, ಸಿಕ್ಕಿದಾಗ ತೊಗೊಳ್ಳಿ, ಅವ್ರನ್ನ ಕೇಳಿ ತೊಗೊಳ್ಳಿ. ಯಾರ್ಯಾರು ಸೆಲೆಬ್ರಿಟಿ ಇರ್ತಾರೆ ಅಥವಾ ಜನರು ನೋಡೋ ಅಂತ ಕೆಲಸ ಮಾಡ್ತಾರಲ್ಲ, ಅವರಿಗೂ ಒಂದು ಅವ್ರದ್ದೇ ಆಗಿರೋ ಪ್ರೈವಸಿ ಅಂತ ಇರುತ್ತೆ, ಪರ್ಸನಲ್ ಲೈಫ್ ಅಂತ ಇರುತ್ತೆ, ಮೂಡ್ ಅಂತ ಇರುತ್ತೆ, ಇಮೋಷನ್ಸ್ ಅಂತ ಇರುತ್ತೆ, ಬ್ಯಾಡ್ ಡೇ ಅಂತ ಇರುತ್ತೆ. ನಿಮ್ಮ ಸ್ವತ್ತಲ್ಲ ಅವರು, ನೀವು ಅವ್ರನ್ನ ನೋಡ್ತಿರ್ತೀರ, ಅಭಿಮಾನ ಇರುತ್ತೆ, ಗ್ರೇಟ್. ಬಟ್ ಸೆಲ್ಫಿ ಕೊಡೋದೋದ್ರೆ ಇವ್ರು ಸೆಲೆಬ್ರಿಟಿನೇ ಅಲ್ಲ, ನನಗೆ ಅಭಿಮಾನನೇ ನಿಮ್ಮ ಮೇಲೆ ಹೊರಟೋಯ್ತು ಅನ್ನೋರು ಇರ್ತಾರಲ್ಲ, ಅವ್ರ ಅಭಿಮಾನಿಗಳಲ್ಲ. ಹಾಗಾಗಿ ಅಂಥ ಸಿಚುವೇಶನ್ಸ್ ಆರ್ಗ್ಯಾನಿಕ್ ಆಗಿ ಕ್ರಿಯೇಟ್ ಆದಾಗ ಆಗಲಿ, ಇಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ. ನಿಮ್ಮ ಲೈಫಲ್ಲಿ ನೀವು ಆರಾಮಾಗಿರಿ, ನನ್ನ ಲೈಫಲ್ಲಿ ನಾನು ಆರಾಮಾಗಿರ್ತೀನಿ. ನಾನು ಏನು ಕಾಂಟೆಂಟನ್ನು ಒಂದು ಒಳ್ಳೆ ಇಂಟೆನ್ಷನಿಂದ ಹೇಳ್ತೀನಿ, ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಸಾಕು.
ಓಕೆ, ಶನಿ ಮಹಾತ್ಮನ ಬಗ್ಗೆ ನಾನು ಈಗಾಗಲೇ ಆಲ್ರೆಡಿ ಸುಮಾರು ಎಪಿಸೋಡ್ಸ್ ಅನ್ನ ಮಾಡಿದ್ದೀನಿ. ಅಂಡ್ ನೀವೇನ್ ಪ್ರೋಕ್ರಾಸ್ಟಿನೇಷನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಿದ್ದೀರಾ, ಅದರದ್ದು ಇದ್ರದ್ದು ಏನ್ ರಿಲೇಟಬಿಲಿಟಿ ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ. ಪ್ರೋಕ್ರಾಸ್ಟಿನೇಷನ್ ಅನ್ನೋದಕ್ಕೆ ನಾನ್ ವಿಡಿಯೋ ಮಾಡೋದಲ್ಲ. ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆಗಿರೋ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ, ಇರೋ ತಪ್ಪಲ್ಲ. ಬಟ್ ಒಂದು ಪಾಯಿಂಟ್ ಆದ್ಮೇಲೆ ಅವರ ಲಿಮಿಟ್ಸ್ ಅನ್ನ ಪುಷ್ ಮಾಡಬೇಕು ಅಂತ ಅವ್ರಿಗೆ ಅನಿಸ್ಬೇಕು, ಆ ಇಚ್ಛಾಶಕ್ತಿ ಇರಬೇಕು. ಅದನ್ನ ಬಿಟ್ಟು ಯಾರೇ ಮೋಟಿವೇಶನ್ ಕೊಟ್ರು, ಯಾರೇ ಎಂಥದ್ದೇ ವಿಡಿಯೋ ಕೊಟ್ರು, ಎಂಥದ್ದೇ ನಿಮಗೆ ನೀನ್ ಮಾಡು ನಾನು ಹಿಂದಿದ್ದೀನಿ ಅನ್ನೋ ಪುಷ್ ಅನ್ನ ಕೊಟ್ಟರು ಮಾಡಕ್ ಸಾಧ್ಯ ಇಲ್ಲ. ನಿಮಗೆ ಅನಿಸ್ಬೇಕು, ನೀವೇ ಮಾಡಬೇಕು. ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಆ ರೀತಿ ಏನ್ ಒಂದ್ ಕಾರಣ ಅನ್ನೋದ್ರ ಬಗ್ಗೆ ನಾನು ಇವಾಗ ಸ್ಪಾಟ್ ಆನ್ ಆಗಿ ಹೇಳಕ್ ಸಾಧ್ಯ ಇಲ್ಲ. ನಂಗೆ ಚಿಕ್ಕ ವಯಸ್ಸಿಂದನೂ ಏನಿದೆ ಇದ್ದಿದ್ದನ್ನ ಇದ್ದ ಹಾಗೆ ಹೇಳೋ ಅಭ್ಯಾಸ ಮೊದ್ಲಿಂದನೂ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಸುಮಾರು ಜನರಿಗೆ ಅದು ರೂಡ್ ಆಟಿಟ್ಯೂಡ್ ಅಥವಾ ಆರೋಗೆನ್ಸ್ ಅನ್ನೋ ತರದಲ್ಲಿ ಫೀಲ್ ಆಗ್ತಾ ಇತ್ತು. ಬಟ್ ನೀವು ಶುಗರ್ ಕೋಟ್ ಮಾಡಿ ಹೇಳಿ ಯಾವುದೋ ಒಂದು ವಿಷಯವನ್ನ ಹಿಂದೆ ಮುಂದೆ ಬೇರೆ ಬೇರೆ ಜಿಗ್ಜಾಗ್ ವೇಯಲ್ಲಿ ಎಲ್ಲ ತಿರುಗಿಸಿ ಮರುಗಿಸಿ ಎಲ್ಲ ಹೇಳಿದ್ರು ಕೂಡ ಯಾವತ್ತೋ ಒಂದ್ ದಿವಸ ಸತ್ಯ ಅನ್ನೋದು ಹೊರಗಡೆ ಬಂದೇ ಬರುತ್ತೆ. ಯಾವತ್ತೋ ಬರೋದು ಇವತ್ತೇ ಬರ್ಲಿ ಅಲ್ಲ. ಕೆಲವೊಂದಷ್ಟು ಸಿಚುವೇಶನ್ಸ್ ಅನ್ನೋದಿರುತ್ತೆ, ಅವಾಗ ಅದನ್ನ ನೀವು ರೇಷ್ಮೆ ಬಟ್ಟೆಯಲ್ಲಿ ಸುತ್ತ ಹೇಳ್ಬೇಕಾಗತ್ತೆ. ಬಟ್ ಎಲ್ಲ ಸರ್ತಿ ಅವಶ್ಯಕತೆ ಇರೋದಿಲ್ಲ. ಇದ್ದುದನ್ನ ಇದ್ದ ಹಾಗೆ ಹೇಳಿದ್ರೆ ಬಹಳಷ್ಟು ವಿಚಾರ ಅನ್ನೋದು ಸುಲಭ ಆಗತ್ತೆ. ಎದುರುಗಡೆ ಕೇಳ್ತಾ ಇರುವಂತಹ ವ್ಯಕ್ತಿಗೂ ಹೇಳ್ತಾ ಇರುವಂತಹ ವ್ಯಕ್ತಿಗೂ ಅನ್ನೋದು ನನ್ನ ಜೀವನದ ಒಂದು ನಂಬಿಕೆ. ಹಾಗಾಗಿ ಇದೇ ಅಂಶ ಅದೇ ಅಂಶ ಅಂತ ಇಲ್ಲ. ಅಂಡ್ ನನ್ನ ಪ್ರಕಾರ ನೀವು ಇದ್ದುದನ್ನ ಇದ್ದ ಹಾಗೆ ಹೇಳ್ಬಿಟ್ರೆ ಇದಲ್ಲ, ನಿಮ್ ಜೊತೆ ಯಾರು ಉಳಿತಾರಲ್ಲ ಅವರು ನಿಮ್ಮ ತರದ ವ್ಯಕ್ತಿತ್ವದವರಾಗಿರ್ತಾರೆ. ಹಾಗಿರುವಾಗ ಲೈಫ್ ಸ್ವಲ್ಪ ಈಸಿ ಆಗುತ್ತೆ. ಲೈಫ್ ಈಸ್ ನಾಟ್ ವಾಟ್ ಯು ಸೇ ಈಸಿ, ಬಟ್ ಯು ಕ್ಯಾನ್ ಸಿಂಪ್ಲಿಫೈ ಇಟ್. ಯಾರ ಜೀವನ ಕೂಡ ಎಲ್ಲ ಚೆನ್ನಾಗಿರುತ್ತೆ ಹಂಗಿರಲ್ಲ. ಬಟ್ ನಮ್ಮ ವ್ಯಕ್ತಿತ್ವ ನೇರವಾಗಿತ್ತು, ನುಡಿ ಸ್ವಲ್ಪ ನೇರವಾಗಿತ್ತು, ಆ ವ್ಯಕ್ತಿಗೆ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲ, ಒಳ್ಳೆ ಉದ್ದೇಶದಿಂದ. ಅವ್ರ ಲೈಫು ಈಸಿ, ನಮ್ಮ ಲೈಫು ಈಸಿ. ಲೈಫ್ ಈಸ್ ಬ್ಯೂಟಿಫುಲ್, ಲೈಫ್ ಈಸ್ ನಾಟ್ ಸಿಂಪಲ್, ಬಟ್ ವಿ ಕ್ಯಾನ್ ಸಿಂಪ್ಲಿಫೈ ಇಟ್. ಎಸ್, ಐ ಡೂ ಬಿಲೀವ್ ಇನ್ ಕರ್ಮ. ಬಟ್ ಆ ಕರ್ಮ ಅಂತಂದ್ರೆ ಏನು ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ದಟ್ಸ್ ದ ಬಿಗ್ಗೆಸ್ಟ್ ಕನ್ಸರ್ನ್ ಅಕಾರ್ಡಿಂಗ್ ಟು ಮೀ. ಕರ್ಮ ಅನ್ನೋದಕ್ಕೆ ರಿಲೇಟೆಡ್ ಆಗಿ ನಾನು ಈಗಾಗಲೇ ಸನಾತನ ಕಥನದಲ್ಲಿ ಲಾಸ್ಟ್ ಇಯರ್ ವರೆಗೂ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಅನ್ನೋದಕ್ಕೆ ಒಂದು ಡಿಟೇಲ್ ಆಗಿರೋ ಎಪಿಸೋಡ್ ಮಾಡಿದ್ದೀನಿ. ಅಂದ್ರೆ ಈ ಕರ್ಮ ಮತ್ತೆ ಡೆಸ್ಟಿನಿ ಕೆಲಸದಿ ಕಾಂಟ್ರಾಡಿಕ್ಟರಿ ಅಂತ ಅನ್ಸುತ್ತೆ, ನನಗನ್ನಿಸ್ತಾ ಇತ್ತು. ಹಾಗಾಗಿ ಆ ಎಪಿಸೋಡ್ನ ಥಂಬ್ನೇಲನ್ನ ನಿಮಗೆ ರೆಫರೆನ್ಸ್ ಆಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನ ನೋಡಿ ನಿಮಗೂ ಒಂದು ಲೆವೆಲ್ಗೆ ಐಡಿಯಾ ಬರಬಹುದು. ಈ ವರ್ಷ ಈ ಕರ್ಮ ಅನ್ನೋ ಕಾನ್ಸೆಪ್ಟ್ ತುಂಬಾ ದೊಡ್ಡ ಕಾನ್ಸೆಪ್ಟ್ ಆಯ್ತಾ. ನೀವು ಅದನ್ನ ಎಷ್ಟು ಡೆಪ್ತಲ್ಲಿ ಅರ್ಥ ಮಾಡ್ಕೊಳ್ತಿರೋ ಅಷ್ಟೇ ಕನ್ಫ್ಯೂಸ್ ಮಾಡುತ್ತೆ. ಹಾಗಾಗಿ ಈ ವರ್ಷ ಬೈ ದ ಎಂಡ್ ಆಫ್ ದಿಸ್ ಇಯರ್ ಮೇ ಬಿ ಈ ವರ್ಷದಲ್ಲಿ ನನ್ನ ಆಲೋಚನೆ ಅನ್ನೋದು ಕರ್ಮಕ್ಕೆ ರಿಲೇಟೆಡ್ ಆಗಿ ಏನೇನು ಡೆವಲಪ್ ಆಗಿದೆ ಅಥವಾ ಇವಾಲ್ವ್ ಆಗಿದೆ ಅನ್ನೋದನ್ನ ಮೇ ಬಿ ಈ ಇಯರ್ ಎಂಡ್ ಅಲ್ಲಿ ಒಂದು ಎಪಿಸೋಡ್ ಅನ್ನ ಮಾಡ್ತೀನಿ ಸನಾತನ ಕಥನಕ್ಕೆ. ಬಟ್ ಅಲ್ಲಿವರೆಗೂ ನೀವು ಈಗ ಆಲ್ರೆಡಿ ಮಾಡಿರೋದನ್ನ ನೋಡಿ. ಇದ್ರ ಬಗ್ಗೆ ಈಗ ಆಲ್ರೆಡಿ ನಾನೊಂದು ಡೀಟೇಲ್ ಆಗಿರೋದಂದ್ರೆ ನಿಮ್ಮ ಮೋಟಿವೇಶನ್ ಏನು, ನೀವು ಹೆಂಗೆ ಇಷ್ಟು ಸ್ಟ್ರೇಟ್ ಫಾರ್ವರ್ಡ್, ನೀವು ಹೆಂಗೆ ಇಷ್ಟು ಬ್ರೇವ್ ಆಗಿರ್ತೀರಾ, ನಿಮ್ಮ ಕರೇಜ್ ಎಲ್ಲಿಂದ ಬರುತ್ತೆ, ಹಿಂಗೆ ಸುಮಾರು ಕ್ವೆಶನ್ಸ್ ಅನ್ನ ಕೇಳಿದ್ರು. ಪ್ರೀವಿಯಸ್ Q&A ಅಲ್ಲಿ ಇದಕ್ಕೆ ಆನ್ಸರ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಅಂಡ್ ನನ್ನ ಪ್ರಕಾರ ನನ್ನ ಥರನೇ ಬ್ರೇವ್ ಇರಬೇಕಂತಿಲ್ಲ. ಪ್ರತಿಯೊಬ್ಬರಲ್ಲೂ ಒಂದು ಪೊಟೆನ್ಷಿಯಲ್ ಇರುತ್ತೆ. ಆ ಪೊಟೆನ್ಷಿಯಲ್ ಅನ್ನ ಅವ್ರು ಕಂಡಿಡ್ಕೋಬೇಕು, ಅವರೇ ಅದನ್ನ ಪಾಲಿಶ್ ಮಾಡಬೇಕಾಗುತ್ತೆ, ಅವರೇ ಅದನ್ನ ನರ್ಚರ್ ಮಾಡಿ ಬೆಳೆಸಬೇಕಾಗುತ್ತೆ. ಹಾಗಾಗಿ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್. ಇವಾಗ ಆನ್ಸರ್ ಕೊಡ್ತಾ ಇದ್ದೀನಲ್ಲ, ರಿಯಾಕ್ಷನ್ ಅಂತಂದ್ರೆ ಏನು ಅನ್ನೋದಕ್ಕೆ. ಸೊ ಅದು ಆ ಆನ್ಸರ್ ರಿಯಾಕ್ಷನ್. ಈ ರಿಯಾಕ್ಷನ್ ಕೊಡೋಕ್ಕಿಂತ ಮುಂಚೆ ನಕ್ಕದೆ ಅಲ್ಲ, ಅದು ರೆಸ್ಪಾನ್ಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇದನ್ನ ಪ್ರಾಡಕ್ಟಿವಿಟಿ ಅಂತ ಕರೀತಾರೆ. ನನಗೆ ಯೂಶುವಲಿ ಯಾವುದೇ ದಿನ ಕೆಲವು ದಿನ ಲೇಸಿ ಡೇ ಇರುತ್ತೆ, ಕೆಲವು ದಿನ ಬೆಳಗಿಂದ ಸಂಜೆವರೆಗೆ ತುಂಬಾ ಪ್ರೊಡಕ್ಟಿವಿಟಿ ಇರುತ್ತೆ, ಕೆಲವು ಸರ್ತಿ ಇನ್ ಬಿಟ್ವೀನ್ ಅಂದ್ರೆ ಕೆಲಸ ಇರುತ್ತೆ ಬಟ್ ಮಾಡಕ್ ಮೂಡಿರೋದಿಲ್ಲ. ಹಿಂಗೆ ಬಹಳಷ್ಟು ದಿನ ಇರುತ್ತೆ. ಬಟ್ ನನಗೆ ಯಾವತ್ತು ಮಲಗೋವಾಗ ನೆಕ್ಸ್ಟ್ ಇದಕ್ಕಿಂತ ಬೆಟರ್ ಮಾಡಬಹುದು ಅನ್ನೋದೊಂದು ಮೋಟಿವೇಶನ್ ಜೊತೆ ಮಲ್ಗಕ್ಕೆ ಇಷ್ಟಪಡ್ತೀನಿ ವಿನಃ ಇದಾಗ್ಲಿಲ್ಲ, ಇದನ್ನ ಮಾಡ್ಬಿಡ್ಬೇಕಿತ್ತು, ಇದನ್ನ ಯಾಕೆ ಪೋಸ್ಟ್ಪೋನ್ ಆಯ್ತು, ಈ ರೀತಿ ರಿಗ್ರೆಟ್ ಅಲ್ಲಿ ಮಲಗೋದ್ರಿಂದ ಆ ದಿನ ವಾಪಸ್ ಏನ್ ಬರೋದಿಲ್ಲ. ಹೌದಾ, ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಹಾಗಾಗಿ ಆ ರಿಗ್ರೆಟ್ ಅಲ್ಲಿ ಮಲಗೋದಕ್ಕಿಂತ
ಓಕೆ, ಇವತ್ತಿಷ್ಟು ಮಾಡಿದ್ದೀನಿ, ಏನೋ ಒಂದು ಮಾಡೇ ಮಾಡಿರ್ತೀವಿ ಪಕ್ಕ. ಯಾವ ದಿನ ಕೂಡ ವೇಸ್ಟ್ ಅಲ್ಲ. ಸಪೋಸ್ ನೀವೊಂದು ಲೇಸಿ ಡೇ ಇಟ್ಕೊಂಡ್ರಿ ಅಂದ್ರೂ ಕೂಡ ಅಲ್ಲಿ ನಿಮಗೆ ನಿಮ್ಮ ಮೆಂಟಲ್, ಫಿಸಿಕಲ್ ಆ್ಯಂಡ್ ಇಮೋಷನಲ್ ರಿಲ್ಯಾಕ್ಸೇಷನ್ ಅನ್ನೋದಾಗಿರುತ್ತೆ. ನನ್ನ ಪ್ರಕಾರ ಅದು ಗೇನ್. ಈ ರೇಸ್ ರೀತಿಯಲ್ಲಿ ಓಡೋದ್ರಲ್ಲಿ ನನಗೆ ಬಿಲೀಫ್ ಅನ್ನೋದು ಇಲ್ಲ. ಒಂದು ಕಾಲದಲ್ಲಿತ್ತು, ಬಟ್ ಇವಾಗಿಲ್ಲ. ರಿಲ್ಯಾಕ್ಸ್ ಮಾಡೋದು ಅಥವಾ ಆರಾಮಾಗಿ ಒಂದ್ಸತಿ ಕೂತ್ಕೊಂಡು ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅನ್ನೋದು ಪ್ರೊಸೆಸ್ ಮಾಡೋದು, ಒಂದು ಲೇಸಿ ಡೇ ಇಟ್ಕೊಳ್ಳೋದು, ಒಂದಿನ ನಂಗೆ ಬೇಕಾದಂಗೆ. ಅದೇನೋ ಹೇಳ್ತಾರೆ, ಫ್ರೀಡಮ್ ಈಸ್ ಹ್ಯಾವಿಂಗ್ ದ ಟೈಮ್ ದಟ್ ಯು ಕ್ಯಾನ್ ವೇಸ್ಟ್ ದ ವೇ ಯು ವಾಂಟ್. ನಿಮ್ಗೆ ಹೆಂಗೆ ಇಷ್ಟ ಬೇಕೋ ಆ ಸಮಯವನ್ನು ಆ ರೀತಿ ಕಳಿಯೋದಿರತ್ತಲ್ವ, ಅದು ಬಿಗ್ಗೆಸ್ಟ್ ಫ್ರೀಡಮ್ ಅಂತ. ಹಾಗಾಗಿ ದಿನ ವೇಸ್ಟ್ ಆಯಿತು ಅಥವಾ ಇದು ಮಾಡೋಕ್ಕಾಗಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಓಕೆ ಇವತ್ತು ಇಷ್ಟು ಮಾಡಿದ್ದೀನಿ ಅಥವಾ ಏನೂ ಮಾಡೋಕ್ಕಾಗಿಲ್ಲ, ಲೆಟ್ ಮಿ ಟ್ರೈ ಟುಮಾರೋ, ಇಂಥದ್ದೊಂದು ಆ್ಯಟಿಟ್ಯೂಡ್ ಐ ಥಿಂಕ್ ಅದು ಚೆನ್ನಾಗಿರುತ್ತೆ ಅಂತ ನಂಗೆ ಹಾಗೆ ಅನಿಸುತ್ತೆ. ನಾನು ಇವತ್ತು ವೇಸ್ಟ್ ಆಯಿತು ಅಂತ ಯಾವತ್ತೂ ಮಲ್ಗಲ್ಲ. ಓಕೆ ಇವತ್ತು ವೇಸ್ಟ್ ಮಾಡಿದ್ನಾ, ಚಲೋ, ಇಟ್ಸ್ ಓಕೆ. ಲೇಸಿ ಡೇ ಆಯ್ತಾ, ಆರಾಮಾಗಿತ್ತಾ, ಓಕೆ ನಾಳೆ ಕೆಲಸ ಮಾಡೋಣ. ಅಥವಾ ನಾಳೆನೂ ಇದ್ರದ್ದೇ ಒಂದು ಹ್ಯಾಂಗ್ ಓವರ್ ಇತ್ತು ಅಂತಂದರೆ ನಿಮಗೊಂದು ಕೆಲಸದ್ದು ಲಿಮಿಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನನಗೆ 3 ಚಾನಲಲ್ಲಿ 3 ಯೂಟ್ಯೂಬ್ ಚಾನಲಲ್ಲಿ 3 ಕಾಂಟೆಂಟ್ ಈ ಟೈಮಲ್ಲಿ ಹಾಕಬೇಕಂತಿರುತ್ತೆ. ನಾನು 2 ದಿವಸ ಟೈಮ್ ವೇಸ್ಟ್ ಮಾಡಿದ್ರು ನನ್ನ ಬ್ರೈನ್ ಹೆಂಗೆ ಪ್ರೋಗ್ರಾಮ್ ಆಗಿದೆ ಅಂತಂದರೆ ಆ 2 ದಿನದನ್ನು ನೆಕ್ಸ್ಟ್ 2 ಡೇ ಯಾವಾಗ ಅಪ್ಲೋಡ್ ಆಗುತ್ತಲ್ಲ ಅದಕ್ಕಿಂತ 2 ದಿವಸ ಮುಂಚೆ ರನ್ ಆಗೇ ಆಗುತ್ತೆ. ಆ ಕೆಲಸ ಅಪ್ಲೋಡ್ ಆಗೋವರೆಗೂ ನಾನು ಮಾಡ್ತೀನಿ. ಸೊ ಹಾಗಾಗಿ ಅದೊಂದು ಇರಬೇಕು. ಅಂದರೆ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. 2 ದಿನ ರೆಸ್ಟ್ ತೊಗೋತೀನಿ, ನೆಕ್ಸ್ಟ್ 2 ದಿನ ನಂಗೆ ಬೇಕಾದಷ್ಟು ಟೈಮು ಅದೆಲ್ಲದನ್ನು ಡೆಡಿಕೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋವರೆಗೂ ಕಷ್ಟಪಡ್ತೀನಿ, ಆಮೇಲೆ ಮತ್ತೆ ರಿಲ್ಯಾಕ್ಸ್ ಮಾಡ್ತೀನಿ. ಈ ರೀತಿ ಇದು ಹೇಳ್ದಲ್ಲ, ನಿಮ್ಮ ಟೈಮನ್ನು ನಿಮಗೆ ಬೇಕಾದಂಗೆ ಕಳೆಯೋದು. ಸೊ ಅದನ್ನೇ ಪ್ರಾಡಕ್ಟಿವಿಟಿ ಅಂತ ಹೇಳೋದು. ಹಾಗಾಗಿ ವೇಸ್ಟ್ ಅಂತ ಏನೂ ಇಲ್ಲ. ದಟ್ಸ್ ಆಲ್ ಇನ್ ದಿಸ್ ವಿಡಿಯೋ ಆಫ್ Q&A. ಪ್ರಶ್ನೆ ಕೇಳಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ನಿಮ್ಮನ್ನ ನೆಕ್ಸ್ಟ್ ವೀಕ್ ಒಂದು ವೆರಿ 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 ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಂತೆ. ಅಲ್ಲಿವರೆಗೂ ಏನು ಮಾಡಬೇಕು ನೆನಪಿದ್ಯಾ? Look at me sometimes.